NTA ಮತ್ತು KE ಮುಖ್ಯವಾಗಿರೋ ಮಾಹಿತಿ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾರು ಹೊಸದಾಗಿದ್ದೀರಾ ಫಾಲೋ ಮಾಡ್ಕೊಳ್ಳಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿ ವಿಡಿಯೋನ ಸೇವ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮೊದಲನೇದು ಅಡ್ಮಿಟ್ ಕಾರ್ಡ್ ಸಂಬಂಧಪಟ್ಟಂಗಿರುವಂಥದ್ದು. ಈಗ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಭಾಳ ಜನರಿಗೆ ಡೌನ್ಲೋಡ್ ಆಗ್ತಾ ಇಲ್ಲ. ಅದಕ್ಕಾಗಿ ಎರಡು ಆಪ್ಷನ್ ಏನಪ್ಪ ಅಂದ್ರೆ ಒಂದೇದು ಮೊದಲು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ನಂತರ ಬ್ಯಾಂಕ್ ಡೀಟೇಲ್ಸ್ ವೆರಿಫೈ ಮಾಡಿ ಕನ್ಫರ್ಮ್ ಮಾಡ್ತೀರಾ ಅನ್ನೋದು ಮೊದಲನೇ ಆಪ್ಷನ್ ಇದೆ. ಅಥವಾ ಎರಡನೇದು ಮೊದಲು ಬ್ಯಾಂಕ್ ಡೀಟೇಲ್ಸ್ ಕನ್ಫರ್ಮ್ ಮಾಡಿದ ನಂತರ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತ ಎರಡು ಆಪ್ಷನ್ ಇರುತ್ತೆ. ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ಈ ವಿಡಿಯೋದ ಕ್ಯಾಪ್ಷನ್ಸ್ ಅಲ್ಲಿ ನಾನು ನಿಮಗೆ ಆ ನಂಬರ್ ಕೊಟ್ಟಿದ್ದೇನೆ, ನೀವು ಕಾಲ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬಹುದು. ಆಮೇಲೆ ಕೇಕ್ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದ್ರೆ SC ರಿಸರ್ವೇಶನ್ ಸಂಬಂಧಪಟ್ಟಾಗೆ ಎಡಿಟ್ ಈಗಲೂ ಸಹ ಮಾಡ್ಕೊಳ್ಬಹುದು. ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಗಂಟೆಗಳ ನಂತರ ವೆರಿಫಿಕೇಶನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬೆಂಗಳೂರಿಗೆ ಅವಶ್ಯಕತೆ ಇಲ್ಲ. ಮತ್ತಾಮೇಲೆ ಸ್ಟೇಟ್ ಬೋರ್ಡ್ ಅವರಾಗಿದ್ದು ನೀವು KE ಅಪ್ಲಿಕೇಶನ್ ಒಂದ್ಸಲ ನೀವು ಅಪ್ಡೇಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ಒಂದು 2-3 ತಾಸಲ್ಲಿ ನಂತರ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸಹ ಆಗುತ್ತೆ. ಒಟ್ಟಾಗಿ ವೆರಿಫೈ ಮಾಡಿಲ್ಲ ಅಂದ್ರೆ ನಾಳೆ ಕೊನೆ ದಿನಾಂಕ ಜೂನ್ 19ನೇ ತಾರೀಕು ಕೊನೆ ದಿನಾಂಕ ಬೆಂಗಳೂರು ವಿಸಿಟ್ ಮಾಡಿ ನೀವು ವೆರಿಫಿಕೇಶನ್ ಸ್ಲಿಪ್ನ ತೆಗೆದುಕೊಳ್ಬಹುದು. ಟ್ರಬಲ್ ಒಟ್ಟ ಬೇಡವೇ ಬೇಡ ಅನ್ಸಂಗಿತ್ತು ಅಂತಂದ್ರೆ ಬೆಂಗಳೂರು ವಿಸಿಟ್ ಮಾಡಿ ವೆರಿಫಿಕೇಶನ್ ಸ್ಲಿಪ್ನ ತೆಗೆದುಕೊಂಡು ಬನ್ನಿ. ಸೊ ಪ್ರೊಬಾಬ್ಲಿ ನೀಟ್ ಪರೀಕ್ಷೆ ಆದ ಮರುದಿನ ಈ ಒಂದು ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ. ಏನೇ ಅಪ್ಡೇಟ್ ಬಂದ್ರೆ ಹೇಳಕ್ ಪ್ರಯತ್ನ ಮಾಡ್ತೇನೆ. ಓಕೆ, ಫಾಲೋ ಮಾಡಿ. ಮತ್ತೊಂದು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.